ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಸಾಲಾಗಿ ಹಬ್ಬಗಳು ಬರ್ತೀಯವೆ. ಹಬ್ಬಗಳಿಗೆ ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಮನೇಲಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ನಾನು ಕೋಡ್ಬಳೆ ಮಾಡೋಕ್ಕಿಲ್ಲಿ 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದು 2 ಕಪ್ ಅಕ್ಕಿ ಹಿಟ್ಟಿಗೆ ಆಗುತ್ತೆ. ಇದನ್ನು ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಬೆಚ್ಚಗೆ ಮಾಡ್ಕೋಬೇಕು. 1 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ನಮಗೆ ತುಂಬ ಬಿಸಿಯಾಗಿ ಇದು ಫ್ರೈ ಹೋಗೋದು ಬೇಡ, ಸ್ವಲ್ಪ ಬೆಚ್ಚಗೆ ಆದರೆ ಸಾಕು. ನೀವು ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಂಡು ಮಾಡಬಾರ್ದು, ಲೋ ಫ್ಲೇಮ್ ಇಟ್ಕೊಂಡೇ ಇದನ್ನು ನೀವು ಈ ಥರ ಫ್ರೈ ಮಾಡಬೇಕು. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1/4 ಕಪ್ಪಷ್ಟು ಹುರಿಗಡ್ಲೆ, 1 ಕಪ್ಪಷ್ಟು ಕೊಬ್ಬರಿಯನ್ನು ತುರ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ, ಹಾಗೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನು ಹಾಕ್ಕೊಂಡಿದ್ದೀನಿ, ಹಾಗೆ ರೆಡ್ ಚಿಲ್ಲಿ ಪೌಡ್ರ್, ಕೆಂಪು ಮೆಣಸಿನ ಪುಡಿಯನ್ನು ನಿಮಗೆ ಎಷ್ಟು ಬೇಕು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ಫಸ್ಟು ಈ ಥರ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಇದನ್ನು ಚಟ್ನಿ ರೀತಿಯಲ್ಲಿ ನೀವು ಮಾಡ್ಕೋಬೇಕು. ಚೆನ್ನಾಗಿ ನುಣ್ಣಗೆ ಇದು ಮಾಡ್ಕೋಬೇಕು. ಹಾಗೆ ಒಂದು 1/4 ಸ್ಪೂನಷ್ಟು ಇದಕ್ಕೆ ಹಿಂಗೆ ಹಾಕೊಂಡಿದ್ದೀನಿ. ಈಗ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಟೇಸ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 3 ಇಂದ 4 ಸ್ಪೂನಷ್ಟು ಆಯಿಲ್ನ ಚೆನ್ನಾಗಿ ಹೀಟ್ ಮಾಡಿ ಹಾಕೋಬೇಕು. ನೋಡಿ, ಈ ಥರ ಚೊರ್ರ ಅಂತ ಈ ಥರ ಸೌಂಡ್ ಬರಬೇಕು ನಿಮಗೆ. ಇದಾದಮೇಲೆ ನೀವು ಆ ಎಣ್ಣೆ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಿಟ್ಟಿಗೂ ಅದು ತಾಗಬೇಕು, ಅದು ಆವಾಗಲೇ ಅದು ಗರಿ ಗರಿ ಬರೋದು. ಈಗ ಕೈಯಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದು ಮಿಕ್ಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿ ಗಂಟು ಕಟ್ಟಿದ್ರೆ ನೋಡಿ ಈ ತರ ಹೋಲ್ಡ್ ಆಗ್ಬೇಕಿದೆ, ಒಡೆದು ಹೋಗ್ಬಾರ್ದು. ಈ ತರ ಆದ್ರೆ ನಿಮಗೆ ಕೋಡ್ಬಳೆ ತುಂಬ ಗರಿಗರಿಯಾಗಿ ಬರುತ್ತೆ. ಈಗ ನಾನು ರುಬ್ಕೊಂಡಿರುವಂತಹ ಚಟ್ನಿ, ಮಸಾಲ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ತೊಳೆದಿರೋ ನೀರು ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ನೀರನ್ನು ಒಂದೇ ಸರಿ ಹಾಕ್ಕೋಬೇಡಿ, ನೋಡಿಕೊಂಡು ಚೂರು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಹಿಟ್ಟು ತುಂಬ ಮೆದುವಾಗುತ್ತೆ. ಇದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು. ಚಪಾತಿ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಗಟ್ಟಿ ಇದ್ರೇ ಕೋಡ್ಬಳೆ ಆ ಥರ ಗರಿ ಬರಿ ಬರುತ್ತೆ. ಇಲ್ಲ ಅಂದರೆ ತಿನ್ನುವಾಗ ನಾರ್ ಅನ್ಸುತ್ತೆ. ನಿಮಗೆ ನೀರು ಅದೇ ಬೇಕಾದಷ್ಟು ನೋಡ್ಕೊಂಡು ಚೂರನ್ನೇ ಮಧ್ಯೆ ಆ್ಯಡ್ ಮಾಡ್ಕೋಬೇಕು. ಒಂದೇ ಸರಿ ನೀರನ್ನು ಹಾಕೋಬಾರ್ದು. ನೋಡಿ, ಇಷ್ಟು ಗಟ್ಟಿ ಬಂದರೆ ಸಾಕು. ಬಟ್ ಇದನ್ನು ತುಂಬ ಚೆನ್ನಾಗಿ ನೀವು ನಾದಬೇಕು ಕೈಯಲ್ಲಿ. ಒಂದು 5 ರಿಂದ 10 ನಿಮಿಷನಾದರೂ ಕೂಡ ನಾದಬೇಕು. ಆವಾಗಲೇ ನಿಮಗೆ ಹಿಟ್ಟು ತುಂಬ ಸಾಫ್ಟ್ ಆಗಿ ಬರುತ್ತೆ. ಇದನ್ನು ನಾನು ಈ ಥರ ಚಿಕ್ಕದಾಗಿ ಈ ಥರ ಕೈಯಲ್ಲಿ ಈಗ ಮಾಡಿಕೊಂಡು ನಿಮಗೆ ಏನು ಸೈಜ್ ಬೇಕು ನೋಡಿಕೊಂಡು ದೊಡ್ಡದು ಕೋಡ್ಬಳೆ ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಚಿಕ್ಕದು ಬೇಕಾದರೆ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಮಾಡ್ಬೋದು. ಜಾಯಿನ್ ಮಾಡಬೇಕು, ಇಲ್ಲಾಂದ್ರೆ ನೀವು ಎಣ್ಣೆಲಿ ಹಾಕಿದ ತಕ್ಷಣ ಇದು ಓಪನ್ ಆಗಿಬಿಡುತ್ತೆ. ಈಗ ಬನ್ನಿ, ಎಣ್ಣೆ ನಾವು ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು ಹಾಕೋಕ್ಕಿಂತ ಮುಂಚೆ. ಒಂದು ಚೂರು ಇದನ್ನು ಕೋಡ್ಬಳೆ ಹಿಟ್ಟನ್ನು ಹಾಕಿದಾಗ ನೋಡಿ ತುಂಬ ಈ ಥರ ನೊರೆ ಥರ ಬರಬೇಕು, ಗುಳ್ಳೆಗಳು ಬರಬೇಕು. ಆವಾಗ ಚೆನ್ನಾಗಿ ಆಯಿಲ್ ಕಾದಿದೆ ಅಂತ. ಯಾವಾಗಲೂ ನೀವು ಆಯಿಲ್ ತುಂಬಾ ಕಾದ ಮೇಲೆ ಇದನ್ನು ಹಾಕಬೇಕು. ನೋಡಿ, ಇದು ಹಾರ್ಡ್ ಆಗ್ತಾ ಬರುತ್ತೆ. ಹಾರ್ಡ್ ಆದಾಗ ನೀವು ಇದನ್ನು 1 ಮಿನಿಟ್ ಅಷ್ಟು ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡೋದ್ರಿಂದ ಒಳಗಡೆ ಕೋಡ್ಬಳೆ ಇನ್ಸೈಡ್ ಎಲ್ಲ ನೀಟಾಗಿ ಬೇಯುತ್ತೆ. ನೋಡಿ, ಇದಾಗಿದೆ. ಕ್ರಿಸ್ಪಿಯಾಗಿಯೂ ಕೂಡ ಇನ್ಸೈಡ್ ಕ್ಲೀನಾಗಿ ಫ್ರೈ ಆಗಿನೂ ಇರುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಕೋಡ್ಬಳೆ ರೆಡಿ ಆಗಿದೆ. ಇನ್ಮೇಲೆ ಬರುವಂತಹ
ಬರುವಂತಹ ಹಬ್ಬಗಳಿಗೆ ಇದನ್ನು ಈಸಿಯಾಗಿ ಮಾಡ್ಕೊಳ್ಳಿ. ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ